ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಕಳೆದ ಅವಧಿಯಲ್ಲಿ ಚುನಾವಣೆಗಳ ಬಗ್ಗೆ ನಾವೀಗಾಗಲೇ ಚರ್ಚೆ ಮಾಡಿದ್ವಿ. ಚುನಾವಣೆ ಎಂದರೇನು, ಚುನಾವಣೆಯ ವಿಧಗಳು, ಪ್ರತ್ಯಕ್ಷ ಚುನಾವಣೆ ಹಾಗೂ ಪರೋಕ್ಷ ಚುನಾವಣೆ ಎಂದರೇನು, ಅದರ ಲಕ್ಷಣಗಳ ಬಗ್ಗೆ ನಾವು ಕಳೆದ ಅವಧಿಯ ಬಗ್ಗೆ ಚರ್ಚೆ ಮಾಡಿದ್ವಿ. ಅದೇ ರೀತಿಯಾಗಿ ಚುನಾವಣೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಚುನಾವಣಾ ಸುಧಾರಣೆಗಳು, ಚುನಾವಣಾ ಸುಧಾರಣೆಗಳು. ಇಲ್ಲಿ ಚುನಾವಣೆ ನಡೆಯಬೇಕಾದ್ರೆ ಅಕ್ರಮಗಳು, ನಕಲಿ ಮತದಾನ, ಮತಪೆಟ್ಟಿಗೆಗಳ ಅಪಹರಣ, ಮತಪೆಟ್ಟಿಗೆಗಳ ಧ್ವಂಸ, ಆಮೇಲೆ ಚುನಾವಣೆಯ ಸಿಬ್ಬಂದಿಗಳ ಮೇಲೆ ಹಲ್ಲೆ, ಆಮೇಲೆ ಚುನಾವಣೆಯಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಇದ್ದು, ಹಾಗಾಗಿ ಚುನಾವಣಾ ಆಯೋಗ ಈ ಹಲವಾರು ಸುಧಾರಣೆಗಳನ್ನ ಜಾರಿಗೆ ತಂದು, ಹಾಗಾಗಿ ಈ ರಾಜಕೀಯ ಪಕ್ಷಗಳು ಈ ಅಧಿಕಾರವನ್ನ ಹಿಡಿಯುವ ಒಂದು ಉದ್ದೇಶದಿಂದ ಚುನಾವಣೆಯನ್ನ ಗೆಲ್ಲಬೇಕಾದ್ರೆ ಹಲವಾರು ಮಾರ್ಗಗಳನ್ನ ಅವು ಕೆಟ್ಟ ದಾರಿಯಲ್ಲಿ ನಡೀತಾ ಇವೆ. ಅಂದ್ರೆ ಕೋಮು ಗಲಭೆಯನ್ನ ಮಾಡ್ತಕ್ಕಂಥದ್ದು, ಜಾತಿಗಳ ಮೇಲೆ, ಧರ್ಮಗಳ ಮೇಲೆ ಅಲ್ಲಿ ಕೆರಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಅದರಲ್ಲಿ ರಾಜಕಾರಣವನ್ನ ಮಾಡ್ತಕ್ಕಂಥದ್ದು, ಆಮೇಲೆ ಕ್ರಿಮಿನಲ್ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನ ನೀಡತಕ್ಕಂಥದ್ದು, ಮತ್ತೆ ಮತದಾರರಿಗೆ ಆಮಿಷಗಳನ್ನ ಒಡ್ಡುವುದು, ನಕಲಿ ಮತದಾನ, ಇವೆಲ್ಲವೂ ಕೂಡ ಒಂದು ಚುನಾವಣೆಯ ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಾ ಇದೆ. ಹಾಗಾಗಿ ಭಾರತವು ಸಂಸದೀಯ ಪ್ರಜಾಪ್ರಭುತ್ವ ದೇಶವಾಗಿದ್ದರಿಂದ ಇದರ ಯಶಸ್ವಿಗೆ ರಾಜಕೀಯ ಸ್ಥಿರತೆ ಅತ್ಯಗತ್ಯ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸಂಸದೀಯ ಮಾದರಿಯ ಪದ್ಧತಿಯ ಸರ್ಕಾರವನ್ನು ಅನುಸರಿಸುವುದರಿಂದ ಇಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತೆ. 5 ವರ್ಷಗಳ ಅವಧಿಯವರೆಗೆ ಸರ್ಕಾರವನ್ನು ನಾವು ನಡೆಸುತ್ತೇವೆ. ಆದರೆ ಇವತ್ತು ಏನಾಗ್ತಿದೆ ಅಂದ್ರೆ ಸರಿಯಾಗಿ 5 ವರ್ಷಗಳ ಕಾಲ ಸರ್ಕಾರಗಳು ಸ್ಥಿರವಾಗಿ ಇರ್ತಾ ಇದೆ. ಹೌದಾ? ಇದಕ್ಕಾಗಿ ಶುದ್ಧವಾದ ಒಂದು ಚುನಾವಣಾ ವ್ಯವಸ್ಥೆ ಬೇಕಾಗಿದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಒಂದು ವಾಣಿ, ದೈವವಾಣಿ ಅನ್ನುವಂಥ ರೀತಿಯಲ್ಲಿ ಆಗಿರುವುದರಿಂದ ಈ ಒಂದು ಪ್ರಕ್ರಿಯೆ ಒಂದು ಪರಿಣಾಮಕಾರಿ ಆಗಬೇಕಾದ್ರೆ ಅಲ್ಲಿ ಚುನಾವಣಾ ಸುಧಾರಣೆ ಆಗಬೇಕು. ಹಾಗಾಗಿ ಚುನಾವಣಾ ಸುಧಾರಣೆಗೆ ಇದುವರೆಗೂ ಕೂಡ ಹಲವಾರು ಸಮಿತಿ ಮತ್ತು ಆಯೋಗಗಳನ್ನ ನೇಮಕ ಮಾಡಲಾಯಿತು. ಅವುಗಳಲ್ಲಿ ವಿ.ಕೆ. ತಾಕುಂಡೆ ಸಮಿತಿ, ಆಮೇಲೆ ಇನ್ನೊಂದು ದಿನೇಶ್ ಗೋಸ್ವಾಮಿ ಸಮಿತಿ, ಇನ್ನು ಹಲವಾರು ನ್ಯಾಯಮೂರ್ತಿ ವಿ.ಆರ್. ಕೃಷ್ಣ ಅಯ್ಯ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ, ಕಾನೂನು ಆಯೋಗದ ವರದಿ, ನ್ಯಾಯಮೂರ್ತಿ ಕುಲದೀಪ್ ಸಿಂಗ್ ಸಮಿತಿ, ಹೀಗೆ ಹಲವಾರು ಸಮಿತಿಗಳು ಕೂಡ ಮತ್ತು ಆಯೋಗಗಳು ನೀಡಿದಂತ ವರದಿಗಳನ್ನ ಆಧರಿಸಿ ಸರ್ಕಾರ ಹಲವಾರು ಒಂದು ಪ್ರಮುಖ ಸುಧಾರಣೆಗಳನ್ನ ಮಾಡಿತು. ಅವುಗಳಲ್ಲಿ ಮೊದಲನೇದಾಗಿ ಮತದಾರರ ಗುರುತಿನ ಚೀಟಿ, ಒಂದೇ ಸುಧಾರಣೆ ಎಪಿಕ್ ಅಂತೇಳಿ ಕರೀತಾರೆ. ಎಪಿಕ್ ಅಂದ್ರೆ ಎಲೆಕ್ಟ್ರೋ ವೋಟರ್ ಐಡೆಂಟಿಟಿ ಕಾರ್ಡ್, ಹೌದಾ? ಮತದಾರರ ಗುರುತಿನ ಚೀಟಿ. ಎಲೆಕ್ಟ್ರೋ ವೋಟರ್ ಐಡೆಂಟಿಟಿ ಕಾರ್ಡ್ ಎಪಿಕ್ ಅನ್ನ ವಿಸ್ತರಿಸಿರಿ ಅಂತ ಹೇಳಿ ಒಂದು ಮಾರ್ಕ್ಸ್ ಕೇಳ್ತಾರೆ. ಹೌದಾ? ಈ ಅಂದ್ರೆ ಎಲೆಕ್ಟ್ರೋ ವೋಟರ್ ಐಡೆಂಟಿಟಿ ಕಾರ್ಡ್ ಅಂದ್ರೆ ಕನ್ನಡದಲ್ಲಿ ಮತದಾರರ ಗುರುತಿನ ಚೀಟಿಯನ್ನ ಈ ಭಾರತದ ಚುನಾವಣಾ ಆಯೋಗ ಇಲ್ಲಿ ಹಲವಾರು ಸುಧಾರಣೆಗಳಲ್ಲಿ ಮೊದಲನೇದಾಗಿ ಮತದಾರರ ಗುರುತಿನ ಚೀಟಿಯನ್ನ
ಜಾರಿಗೆ ಬಂತು. ಅಂದ್ರೆ ಚುನಾವಣೆಗಳಲ್ಲಿ ನಡೆಯುವ ಅಕ್ರಮ ಮತ್ತೆ ಭ್ರಷ್ಟಾಚಾರ ಮತ್ತು ನಕಲಿ ಮತದಾನವನ್ನ ತಡೆಯುವ ಉದ್ದೇಶದಿಂದ ಮತದಾರರ ಗುರುತಿನ ಚೀಟಿಯನ್ನ ಅಂದಿನ ಚುನಾವಣಾ ಆಯುಕ್ತರಾಗಿದ್ದಂತ ಟಿ.ಎಂ. ಶೇಷನ್ ಅವರು ಇದನ್ನ ಜಾರಿಗೆ ತರ್ತಾರೆ. ಯಾಕಂತ ಜಾರಿಗೆ ಅಂದಿನ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂತ ಟಿ.ಎಂ. ಶೇಷನ್ ಅವರು ಈ ಮತದಾರರ ಗುರುತಿನ ಚೀಟಿಯನ್ನ ಜಾರಿಗೆ ತರ್ತಾರೆ. 1993ರಲ್ಲಿ ಮೊದಲನೇ ಬಾರಿಗೆ 1993ರಲ್ಲಿ ಟಿ.ಎಂ. ಶೇಷನ್ ಇವರು 1993ರಲ್ಲಿ ಈ ಮತದಾರರ ಗುರುತಿನ ಚೀಟಿಯನ್ನ ಮೊದಲ ಬಾರಿಗೆ ಜಾರಿಗೆ ತರ್ತಾರೆ. ಇಲ್ಲಿ ದೇಶದಲ್ಲಿರುವಂತಹ ಎಲ್ಲ ಅರ್ಹ ಮತದಾರರು ಈ ಗುರುತಿನ ಚೀಟಿಯನ್ನ ಪಡೆಯುವುದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಆ ಗುರುತಿನ ಚೀಟಿಯಲ್ಲಿ ಅವರ ಹೆಸರು, ಅವರ ವಿಳಾಸ, ಅವರ ತಂದೆ, ಅದು ಗಂಡು ಹೆಣ್ಣು, ಆಮೇಲೆ ಪ್ರತಿ ಆ ಕ್ಷೇತ್ರದ ಮತದಾರರ ಕ್ಷೇತ್ರ ಇವೆಲ್ಲವೂ ಕೂಡ ಆ ಗುರುತಿನ ಚೀಟಿಯಲ್ಲಿ ಅವು ಸೇರ್ಪಡೆಯಾಗಿರ್ತವೆ. ಹಾಗಾಗಿ ಆ ಗುರುತಿನ ಚೀಟಿ ಇರುವಂತಹ ಅರ್ಹ ಮತದಾರನು ಮತ ಚಲಾಯಿಸುವುದಕ್ಕೆ ಸಾಧ್ಯ ಆಗಿದೆ. ಅಷ್ಟೇ ಅಲ್ಲ, ಈ ಒಂದು ಗುರುತಿನ ಚೀಟಿಯಿಂದ ಸರ್ಕಾರವು ನೀಡುವಂತಹ ಯೋಜನೆಗಳನ್ನ ಪಡ್ಕೊಳ್ಳೋಕ್ಕೂ ಕೂಡ ಈ ಗುರುತಿನ ಚೀಟಿ ಅನುಕೂಲವಾಗಿದೆ. ಹಾಗಾಗಿ ನಂತರ ಬಂದಂತ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂತ ಎಂ.ಎಸ್. ಗಿಲ್ ಅವರು ಮತದಾರರ ಗುರುತಿನ ಚೀಟಿಯನ್ನ ಅವರು ಕಡ್ಡಾಯವಾಗಿ ಕಳಿಸ್ತಾರೆ. ಅಂದ್ರೆ ಮತದಾನ ಮಾಡಬೇಕಾದ್ರೆ ಈ ಮತದಾರರ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ಮತದಾನ ಮಾಡುವಾಗ ಅದನ್ನ ತೆಗೆದುಕೊಂಡು ಹೋಗಲೇಬೇಕು. ಹೌದಾ? ಆದ್ರೆ ಇತ್ತೀಚೆಗೆ ಏನಂತಂದ್ರೆ ಮತದಾರರ ಗುರುತಿನ ಚೀಟಿಯ ಜೊತೆಗೆ ಹೌದಾ ಚುನಾವಣಾ ಆಯೋಗ ಹಲವಾರು ಗುರುತಿನ ಪತ್ರಗಳನ್ನು ಒಯ್ದು ಕೂಡ ಮತದಾನ ಅವಕಾಶ ಕೊಟ್ಟಿದೆ. ಹೌದಾ? ಇಲ್ಲಿ ರೇಷನ್ ಕಾರ್ಡ್ ಇದ್ರೆ ಅಥವಾ ಯಾವುದು ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅಥವಾ ವಿಸಾ ಕಾರ್ಡ್ ಇದ್ರೆ, ಹೌದಾ, ಈ ರೀತಿಯಾಗಿರ್ತಕ್ಕಂಥ ನಿಮಗೆ ಸಂಬಂಧಪಟ್ಟಂತ ಆಧಾರ್ ಕಾರ್ಡ್ ಇದ್ರೆ ಇವುಗಳನ್ನು ಕೂಡ ಚುನಾವಣಾ ಆಯೋಗ ಮತದಾನ ಮಾಡುವಂತಹ ಸಂದರ್ಭದಲ್ಲಿ ಅವರು ತಿಳಿಸಿರುವಂತಹ ಗುರುತಿನ ಚೀಟಿಗಳಿದ್ರೆ ಅವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇದೆ. ಆದ್ರೆ ಮೊದಲು ಈ ಮತದಾನ ಮಾಡಬೇಕಾದ್ರೆ ನಕಲಿ ಮತದಾನಗಳು ನಡೀತಾ ಇತ್ತು, ಅದರಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇತ್ತು, ಅವ್ಯವಹಾರಗಳು ನಡೀತಾ ಇತ್ತು. ಅದನ್ನು ತಡೆಗಟ್ಟುವುದಕ್ಕಾಗಿಯೇ ಅಂದಿನ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂತ ಟಿ.ಎಂ. ಶೇಷನ್ ಏನ್ ಮಾಡಿದ್ರು, 1993ರಲ್ಲಿ ಈ ಎಪಿಕ್ ಕಾರ್ಡ್ ಅಂದ್ರೆ ಮತದಾರರ ಗುರುತಿನ ಚೀಟಿಯನ್ನ ಅವರು ಜಾರಿಗೆ ಮೊದಲ ಬಾರಿಗೆ ತರ್ತಾರೆ. ಅಂದ್ರೆ ಆ ಗುರುತಿನ ಚೀಟಿಯಲ್ಲಿ ಆ ಮತದಾರರ ಹೆಸರಿರುತ್ತೆ, ಅವರ ತಂದೆಯ ಹೆಸರಿರುತ್ತೆ, ವಯಸ್ಸಿರುತ್ತೆ, ಲಿಂಗ ಇರುತ್ತೆ, ಯಾವ ಮತದಾರರ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಅನ್ನೋದು ಕೂಡ ಆ ಗುರುತಿನ ಚೀಟಿಯಲ್ಲಿ ಇರುವುದರಿಂದ ಏನಾಗುತ್ತೆ ಅಂದ್ರೆ ಆ ಗುರುತಿನ ಚೀಟಿಯನ್ನು ತೋರಿಸಿದ್ರೆ ಮಾತ್ರ ಅಲ್ಲಿ ಮತದಾನ ಮಾಡಲಿಕ್ಕೆ ಸಾಧ್ಯ ಇದೆ. ಇದರಿಂದ ನಕಲಿ ಮತದಾನವನ್ನು ಕೂಡ ತಡೆಗಟ್ಟಬಹುದು. ಹಾಗಾಗಿ ಅಂದಿನ ಟಿ.ಎಂ. ಶೇಷನ್ ಅವರು ಏನ್ ಮಾಡಿದ್ರು, ಈ ಮೊದಲ ಬಾರಿಗೆ ಈ ಮತದಾರರ ಗುರುತಿನ ಚೀಟಿಯನ್ನು ತಂದ್ರು. ಆ ನಂತರ ಇದು ಕೇವಲ ಮತದಾನ ಮಾಡೋದಕ್ಕಷ್ಟೇ ಅಲ್ಲ, ಮತ್ತೆ ಸರ್ಕಾರದ ಹಲವಾರು ಯೋಜನೆಗಳನ್ನು ಪಡ್ಕೊಳ್ಳೋದು ಕೂಡ ಅನುಕೂಲ ಆಯಿತು. ಇದನ್ನ ನಂತರ ಬಂದಂತ ಎಂ.ಎಸ್. ಗಿಲ್ ಅವರು ಅದನ್ನ ಕಡ್ಡಾಯವಾಗಿ ಮತದಾನ ಮಾಡಬೇಕಾದ್ರೆ ಮತದಾರರ ಗುರುತಿನ ಚೀಟಿಯನ್ನ ತೆಗೆದುಕೊಂಡು ಹೋಗಲೇಬೇಕು. ಈ ಮತದಾರರ ಗುರುತಿನ ಚೀಟಿಯಿಂದ ಆಗುವಂತ ಏನು ಪ್ರಯೋಜನಗಳು? ಒಂದೇನು, ಗುರುತಿನ ಚೀಟಿಯನ್ನ ಬಳಸುವುದರಿಂದ ಅಂದ್ರೆ ಮತದಾರರ ಗುರುತಿನ ಚೀಟಿಯನ್ನ ಬಳಸುವುದರಿಂದ ನಕಲಿ ಮತದಾನವನ್ನ ತಡೆಗಟ್ಟಿ ಅಲ್ಲಿ ನಿಜವಾದಂತ ಮತದಾರನು ಮತ ಚಲಾಯಿಸುವುದಕ್ಕೆ ಅವಕಾಶವಾಗುತ್ತೆ. ಈಗ ಮೊದಲೆಲ್ಲ ಏನಿತ್ತು, ಈಗ ಕೆಂಚಪ್ಪ ಅಂತ ಹೇಳಿ ಅವನು ನಿಜವಾದ ಮತದಾರ, ಅವನು ಅವಾಗ ಏನೋ ಬರಲಿಲ್ಲ, ಎಲ್ಲ ಹೋಗಿದ್ದ, ಅವನ ಬದಲಿ ಬೇರೆ ಹೆಸರಿನಲ್ಲಿ ಬಂದು ನಾನೇ ಕೆಂಚಪ್ಪ ಅಂತ ಹೇಳಿ ಅವನೇನ್ ಮಾಡ್ಕೊಂತ ಅಲ್ಲಿ ಮತ ಹಾಕ್ತಾನೆ. ನಂತರ ನಿಜವಾದ ಕೆಂಚಪ್ಪ ಬಂದ್ರೆ ಅವನು ಮತ ಹಾಕ್ತಾನೆ. ಇದರಿಂದ ಏನಾಗ್ತಿತ್ತಂದ್ರೆ ಮತದಾನ ಮಾಡುವಂತಹ ಸಂದರ್ಭದಲ್ಲಿ ನಕಲಿ ಮತದಾನಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು, ಅವ್ಯವಹಾರಗಳು ಕೂಡ ನಡೀತಾ ಇತ್ತು. ಇದರಿಂದ ಈಗ ಮತದಾರರ ಗುರುತಿನ ಚೀಟಿಯನ್ನು ತಂದಿರೋದ್ರಿಂದ ಅವನ ನಿಜವಾದ ಮತದಾರ ಅನ್ನೋದು
ಹೌದಾ? ಆ ಭಾವಚಿತ್ರನೂ ಕೂಡ ಇರುತ್ತೆ, ಅವನ ಹೆಸರು ಕೂಡ ಎಲ್ಲ ವಿಳಾಸ ಸಹಿತ ಇರೋದ್ರಿಂದ ಅವನು ನಿಜವಾದ ಮತದಾರ ಬಂದು ಅಲ್ಲಿ ಮತದಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ನಕಲಿ ಮತದಾರರನ್ನ ತಡೆಗಟ್ಟಬಹುದು. ಹಾಗಾಗಿ ಮತದಾರರ ಗುರುತಿನ ಚೀಟಿಯಿಂದ ಇದೊಂದು ಒಳ್ಳೆಯ ಪ್ರಯೋಜನ ಆಗುತ್ತೆ. ನೆಕ್ಸ್ಟ್, ಈ ಗುರುತಿನ ಚೀಟಿಯಲ್ಲಿ ನಮೂದಿಸಿರುವ ತಾಂತ್ರಿಕ ವಿವರಗಳ ಆಧಾರದ ಮೇಲೆ ಚುನಾವಣೆಗಳನ್ನ ಹೆಚ್ಚು ನ್ಯಾಯಯುತವಾಗಿ ನಡೆಸುವುದಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಆ ಮತದಾರರ ಗುರುತಿನ ಚೀಟಿಯಲ್ಲಿ ಭಾವಚಿತ್ರ ಇರುತ್ತೆ, ಅವರ ಹೆಸರಿರುತ್ತೆ, ತಂದೆ ಹೆಸರಿರುತ್ತೆ, ವಯಸ್ಸಿರುತ್ತೆ, ಲಿಂಗ ಇರುತ್ತೆ, ಆ ವಿಳಾಸ ಎಲ್ಲವೂ ಕೂಡ ಇರೋದ್ರಿಂದ ಏನಾಗುತ್ತೆ, ಅದರಲ್ಲಿ ತಾಂತ್ರಿಕವಾಗಿ ಹೆಸರನ್ನ ನಮೂದಿಸಿರುವುದರಿಂದ ಏನಾಗುತ್ತೆ, ಚುನಾವಣೆ ಹೆಚ್ಚು ನ್ಯಾಯಯುತ. ಯಾಕಂದ್ರೆ ಇದರಿಂದ ಯಾವುದೇ ನಕಲಿ ಮತದಾರರು ನಡೆಯೋದಿಲ್ಲ, ಅವ್ಯವಹಾರಗಳು ಕೂಡ ನಡೆಯಲ್ಲ. ಇದು ಚುನಾವಣೆ ನ್ಯಾಯಯುತವಾಗಿ ನಡೆಯುತ್ತೆ. ಹಾಗಾಗಿ ಮತದಾರರ ಗುರುತಿನ ಚೀಟಿಯಿಂದ ಇದು ಕೂಡ ಅನುಕೂಲ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಮತ್ತೊಂದು ಏನು ಪ್ರಯೋಜನ ಅಂತಂದ್ರೆ, ಈ ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ನಡಿಬೇಕಂದ್ರೆ ಮತದಾರರ ಸರಿಯಾದ ವಿವರಗಳನ್ನು ಒಳಗೊಂಡಂತ ಮತದಾರರ ಗುರುತಿನ ಚೀಟಿ ಅಲ್ಲಿ ಸಹಾಯ ಆಗುತ್ತೆ. ಯಾಕಂದ್ರೆ ನಿಷ್ಪಕ್ಷಪಾತವಾಗಿ ಅಂದ್ರೆ ನ್ಯಾಯಯುತವಾಗಿ ಮುಕ್ತವಾಗಿ ಯಾವುದೇ ಭಯ ಆತಂಕ ಇವುಗಳ ಇಲ್ಲದೆ ನಿಜವಾದ ಮತದಾರರ ಕಡೆ ನಿಜವಾದಂತ ಮತದಾರರ ಗುರುತಿನ ಚೀಟಿ ಇರುತ್ತೆ. ಅವರು ಯಾವುದೇ ನಕಲಿ ಮತದಾನಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ, ಅವ್ಯವಹಾರಗಳು ಕೂಡ ನಡೆಯಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣವಾಗಿರ್ತಕ್ಕಂಥ ಅಲ್ಲಿ ವಿಳಾಸ ನಮೂದಿಸಿರುವುದರಿಂದ ಯಾವುದೇ ನಿಷ್ಪಕ್ಷಪಾತವಾಗಿ ಹೌದಾ ಅವರಿಗೆ ತನಗಿಷ್ಟವಾದಂತ ಅಭ್ಯರ್ಥಿಗೆ ಅಂದ್ರೆ ಮತದಾರ ತನಗಿಷ್ಟವಾದಂತ ಅಭ್ಯರ್ಥಿಗೆ ತನಗಿಷ್ಟವಾದಂತ ಪಕ್ಷಕ್ಕೆ ಮತದಾನ ಮಾಡಲಿಕ್ಕೆ ಅವನು ಸ್ವತಂತ್ರನಾಗಿರ್ತಾನೆ. ಯಾಕಂದ್ರೆ ಈ ಮತದಾರರ ಗುರುತಿನ ಚೀಟಿ ಇರೋದ್ರಿಂದ ಮುಕ್ತವಾಗಿ ಸ್ವತಂತ್ರವಾಗಿ ಮತದಾನ ಮಾಡಲಿಕ್ಕೆ. ನೆಕ್ಸ್ಟ್, ಆ ಮತದಾರರ ಗುರುತಿನ ಚೀಟಿಯಿಂದ ಸರ್ಕಾರದ ಹಲವಾರು ಯೋಜನೆಗಳಿಂದ ಲಾಭವನ್ನು ಕೂಡ ಪಡೆಯಬಹುದು. ಈ ಮತದಾರರ ಗುರುತಿನ ಚೀಟಿಯಿಂದ ಏನೇನು ಪ್ರಯೋಜನಗಳಾಗ್ತವೆ ಅಂದ್ರೆ, ಈಗ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ಹೌದಾ, ಈಗೆಲ್ಲ ಈಗ ಆಧಾರ್ ಕಾರ್ಡ್ ಇದೆ ಹೌದಾ, ಈಗ ಬಸ್ ಫ್ರೀ ಇರುತ್ತೆ, ಆಮೇಲೆ ಹಲವಾರು ಗ್ಯಾರಂಟಿಗಳನ್ನ ಸರ್ಕಾರಗಳು ಜಾರಿ ತರುತ್ತೆ, ಆಮೇಲೆ ಹಲವಾರು ಸರ್ಕಾರ ಬಂದಂತ ಯೋಜನೆಗಳಿಗೆ ಕಾರ್ಯಕ್ರಮಗಳಿಗೆ ಗುರುತಿನ ಚೀಟಿ ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಭಾವಚಿತ್ರ ವಿಳಾಸ ಎಲ್ಲದೂ ಕೂಡ ಅದರಲ್ಲಿ ಇರುವುದರಿಂದ ಸರ್ಕಾರ ನೀನೇ ನಿಜವಾದ ಫಲಾನುಭವಿ, ಸರ್ಕಾರ ನೀಡುವಂತ ಯೋಜನೆಗಳಿಗೆ ಯಾವ ನಿಜವಾದ ಫಲಾನುಭವಿ ಆದರೂ ಅವರಿಗೆ ನೀಡಬೇಕು ಅಂದ್ರೆ ಅಲ್ಲಿ ಏನ್ ಬೇಕು, ಮತದಾರರ ಗುರುತಿನ ಚೀಟಿ ಬೇಕು ಅಥವಾ ಸರ್ಕಾರ ನೀಡತಕ್ಕಂಥ ಚೀಟಿಗಳು ಗುರುತಿನ ಚೀಟಿಗಳು ಬೇಕು. ಹಾಗಾಗಿ ಇಲ್ಲಿ ಮತದಾರರ ಗುರುತಿನ ಚೀಟಿಯಲ್ಲಿ ಎಲ್ಲ ದಾಖಲೆಗಳು ನಮೂದಾಗಿರುವುದರಿಂದ ಅವನು ನಿಜವಾದ ಈ ಯೋಜನೆಗೆ ಫಲಾನುಭವಿ ಅಂತ ಹೇಳಿ ಅವನಿಗೆ ಆ ಸರ್ಕಾರ ನೀಡತಕ್ಕಂಥ ಯೋಜನೆಗಳನ್ನು ಪಡೆಯೋದಕ್ಕೆ ಇದು ಕೂಡ ಅನುಕೂಲ ಆಗ್ತದೆ. ನೆಕ್ಸ್ಟ್ ಇದೆ ಎಪಿಕ್ ಮತದಾರರ ಗುರುತಿನ ಚೀಟಿ ಇದಾಯ್ತು. ನಂತರ ಈ ವಿದ್ಯುನ್ಮಾನ ಮತಯಂತ್ರ ಇವಿಎಂ ವಿದ್ಯುನ್ಮಾನ ಮತಯಂತ್ರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇದೆ. ಇವಿಎಂ ಅಂದ್ರೇನು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಹೌದಾ, ವಿದ್ಯುನ್ಮಾನ ಮತಯಂತ್ರ. ಇಲ್ಲಿ ವಿದ್ಯುನ್ಮಾನ ಮತಯಂತ್ರ ಅಂತಕ್ಕಂಥದ್ದು ಆಧುನಿಕ ತಂತ್ರಜ್ಞಾನದ ಒಂದು ಹೊಸ ಆವಿಷ್ಕಾರವಾಗಿದೆ ಹೌದಾ. ಇದು ಹಳೆಯ ವ್ಯವಸ್ಥೆಯಾದಂತ ಮತಪತ್ರಗಳು ಮೊದಲು ಏನಾಗ್ತಾ ಇತ್ತು ಅಂದ್ರೆ ಈ ರೀತಿಯ ಬಾಕ್ಸ್ ಇತ್ತು ಹೌದಾ, ಇಲ್ಲಿ ಈ ರೀತಿಯಾದಂತ ಬಾಕ್ಸ್ ಇತ್ತು, ಇಲ್ಲಿ ಒಂದು ಹೋಲನ್ನು ಮಾಡ್ತಾ ಇದ್ರು, ಹೋಲನ್ನು ಮಾಡಿ ಒಂದು ಸ್ವಾಸ್ತಿಕ್ ಚಿಹ್ನೆಯನ್ನು ಕೊಡ್ತಾ ಇದ್ರು ಹೌದಾ. ಇದು ಮತಪತ್ರ ಹಾಕಬೇಕಾದಂತ
ಸ್ವಾಸ್ಟಿಕ್ ಸೀಲ್ ಅಂತ ಇರುತ್ತೆ, ಅದನ್ನ ತಗೊಂಡು ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ನೀವು ಮತ ಹಾಕ್ತಿರೋ ಆ ಪೇಪರ್ ಅಲ್ಲಿ ಸೀಲ್ ಹಾಕಿ ಅದನ್ನ ಮಡಚಿ ತಗೊಂಡು ಈ ಡಬ್ಬೆಲ್ಲ ಈ ಡಬ್ಬೆಲ್ಲ ಹಾಕ್ಬೇಕಾದ್ರೆ ಏನಾಗ್ತಿತ್ತು ಅಂದ್ರೆ ಸಮಯ ಹೆಚ್ಚು ತೆಗೆದುಕೊಳ್ತಾ ಇತ್ತು, ಹೌದಾ? ಆಮೇಲೆ ಈ ಪೇಪರ್ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇತ್ತು, ಇದರಿಂದ ಪರಿಸರ ನಾಶ ಕೂಡ ಆಗ್ತಾ ಇತ್ತು. ಹಾಗಾಗಿ ಇದರಿಂದ ಏನ್ ಮಾಡ್ತು ಚುನಾವಣಾ ಆಯೋಗ ಆಮೇಲೆ ಚುನಾವಣಾ ಆದ ನಂತರ ಫಲಿತಾಂಶವನ್ನ ಪ್ರಕಟಣೆ ಮಾಡಬೇಕಾದ್ರೂ ಕೂಡ ಎಷ್ಟು ವಿಳಂಬ ಆಗ್ತಾ ಇದೆ. ಯಾಕಂದ್ರೆ ಒಂದೊಂದು ಪತ್ರವನ್ನ ತೆಗೆದು ಎಲ್ಲ ಅಲ್ಲಿ ಏಜೆಂಟ್ ಅಂತ ಹೇಳ್ತಾರೆ, ವೀಕ್ಷಣೆ ಮಾಡ್ತಕ್ಕಂಥ ಏಜೆಂಟ್, ಅವರಿಗೆ ಆ ಪಕ್ಷಕ್ಕೆ ಒಬ್ಬೊಬ್ಬರು ಏಜೆಂಟ್ ಅಂತ ಹೇಳಿ ಮಾಡಿರ್ತಾರೆ. ಫಲಿತಾಂಶ ದಿನ ಅವರಿಗೆಲ್ಲ ಆ ಪೇಪರ್ ಅನ್ನ ತೆಗೆದು ಇಲ್ಲಿ ನೋಡಿ ಹಾಕಿದೆ, ಯಾರಿಗೆ ಮತ ಹಾಕಿದೆ ಅನ್ನೋದನ್ನ ಅದನ್ನ ತೆಗೆದು ಬೆಚ್ಚಿ 25 ಗಂಟೆ ಮಾಡಿ ಆನಂತರ ಅದಕ್ಕೆ ಸುಮಾರು ರಾತ್ರಿ 1 ಗಂಟೆ ಆಗೋದು 2 ಗಂಟೆ ಆಗೋದು ಒಂದೊಂದು ದಿನ ಪೂರ ಎಷ್ಟೋ ಸಲ ಬೆಳಿಗ್ಗೆ 10 ಗಂಟೆಗೆ ತಿರುಮಲ ದಿವಸ ಫಲಿತಾಂಶವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನೋಡಿ. ಹಾಗಾಗಿ ಈ ರೀತಿಯಾಗಿ ವಿಳಂಬ ಆಗ್ತಿರೋದ್ರಿಂದ ಪರಿಸರಕ್ಕೆ ಪೇಪರ್ ಹೆಚ್ಚು ಉಪಯೋಗ ಆಗ್ತಿರೋದ್ರಿಂದ ಇದನ್ನು ತಡೆಗಟ್ಟುವುದಕ್ಕಾಗಿ ಚುನಾವಣಾ ಆಯೋಗ ಮತ್ತು ವಿದ್ಯುನ್ಮಾನ ಮತಯಂತ್ರವನ್ನ ಅಲ್ಲಿ ಜಾರಿಗೆ ತಂದಿದೆ. ಹಾಗಾಗಿ ಈ ಮತಪೆಟ್ಟಿಗೆಯಲ್ಲಿ ಉಂಟಾಗತಕ್ಕಂಥ ಹಲವಾರು ಲೋಪದೋಷಗಳನ್ನ ನಿವಾರಿಸಿ ಅದಕ್ಕೆ ಪೂರಕವಾಗಿರತಕ್ಕಂಥ ಅಂದ್ರೆ ಚುನಾವಣೆಗಳಲ್ಲಿ ಮತದಾನ ಮಾಡುವುದಕ್ಕೆ ಆಧುನಿಕ ಒಂದು ಯಂತ್ರವನ್ನ ತಂದ್ರು, ಅದೇ ಯಾವುದಂದ್ರೆ ವಿದ್ಯುನ್ಮಾನ ಮತಯಂತ್ರ. ಇಲ್ಲಿ ಸರಿ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ಹೌದಾ? ಇದನ್ನ 1998ರಲ್ಲಿ ಕೆಲವು ವಿಧಾನಸಭೆಗಳ ಸ್ಥಳಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದನ್ನು ಬಳಸಲಾಯಿತು. ಆ ನಂತರ 2004ರಲ್ಲಿ ನಡೆದ ಸಾರ್ವತ್ರಿಕ ಒಂದು ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಯಂತ್ರವನ್ನ ಇಡೀ ದೇಶಾದ್ಯಂತ ಅದನ್ನ ಬಳಸ್ತಾ ಇತ್ತು 2004ರಲ್ಲಿ, ಹೌದಾ? ಕೆಲವು ಅಂದ್ರೆ ಟೆಸ್ಟಿಂಗ್ ಮಾಡೋದು, ಇದರಿಂದ ಏನು ಅನುಕೂಲ ಆಗುತ್ತೆ, ಹೌದಾ? ಇದರಿಂದ ಯಾವ ರೀತಿಯಾಗಿ ಒಳ್ಳೆಯದಾಗುತ್ತೆ ಅನ್ನೋದನ್ನ ಟೆಸ್ಟ್ ಮಾಡಿ ಆ ನಂತರ ಇಡೀ ದೇಶಾದ್ಯಂತ 2004ರಲ್ಲಿ ವಿದ್ಯುನ್ಮಾನ ಯಂತ್ರವನ್ನ ಮತದಾನದಲ್ಲಿ ಬಳಸಲಾಯಿತು. ಇಲ್ಲಿ ವಿದ್ಯುನ್ಮಾನ ಯಂತ್ರವು ಕಂಟ್ರೋಲ್ ಯೂನಿಟ್ ಮತ್ತೆ ಬ್ಯಾಲೆಟ್ ಯೂನಿಟ್ ಎಂಬ ಎರಡು ವಿದ್ಯುನ್ಮಾನ ಉಪಕರಣಗಳಿಂದ ಅದು ಕೂಡಿರುತ್ತದೆ. CU ಅಂಡ್ BU ಅಂತ ಹೇಳಿ, ಹೌದಾ? ಕಂಟ್ರೋಲ್ ಯೂನಿಟ್ ಮತ್ತೆ ಬ್ಯಾಲೆಟ್ ಯೂನಿಟ್. ಇಲ್ಲಿ ಎರಡು ರೀತಿಯಾದಂತಹ ಉಪಕರಣಗಳಿರುತ್ತವೆ. ಒಂದು ಬ್ಯಾಲೆಟ್ ಯೂನಿಟ್ ಅಂತ ಹೇಳಿ, ಮತ್ತೊಂದು ಕಂಟ್ರೋಲ್ ಯೂನಿಟ್ ಅಂತ ಹೇಳಿ ಇರುತ್ತೆ, ಹೌದಾ? ಈ ರೀತಿಯಾಗಿ ಅದಿರುತ್ತೆ. ಇಲ್ಲಿ ಬಟನ್ ಇರುತ್ತೆ, ಇಲ್ಲಿ ಕೂಡ ಆ ಚಿಹ್ನೆಯಲ್ಲಿ ಅದು ಪಕ್ಷ ಸಂಖ್ಯೆ 1 2 3 4 5 6 ಇರುತ್ತೆ. ಇಲ್ಲಿ ಹೆಸರು ಇರುತ್ತೆ, ಅವರ ಹೆಸರು. ಇಲ್ಲಿ ಪಕ್ಷ ಇರುತ್ತೆ, ಅವರ ಚಿಹ್ನೆ, ಪಕ್ಷದ ಅಭ್ಯರ್ಥಿ ಹೆಸರು ಇರುತ್ತೆ, ಅವರ ಚಿಹ್ನೆ ಇರುತ್ತೆ. ಇಲ್ಲಿ ಕೂಡ ಒಂದೊಂದು ಬಟನ್ಗಳು ಇರ್ತವೆ. ಇಲ್ಲಿ ಸಿಬ್ಬಂದಿ ವರ್ಗದವರು, ಚುನಾವಣೆಯ ನಡೆಸತಕ್ಕಂಥ ಸಿಬ್ಬಂದಿ ವರ್ಗದವರು PRO, ಆಮೇಲೆ PRO, APRO, ಮತ್ತೆ PO1 PO2 ಅಂತ ಹೇಳಿ ಚುನಾವಣಾ ಆಯೋಗ ಚುನಾವಣೆಯನ್ನ ನಡೆಸುವುದಕ್ಕಾಗಿ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡುತ್ತೆ, ಅಂದ್ರೆ ಸಿಬ್ಬಂದಿಗಳನ್ನ ಕಳಿಸಿಕೊಡಿ ಅಂತ ಹೇಳಿ. ಹಾಗಾಗಿ ಆ ಚುನಾವಣಾ ವ್ಯವಸ್ಥೆಯನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಸಿಬ್ಬಂದಿಯವರು ಕೂಡ ಎಲ್ಲ ಟೀಚರ್ಸು ಎಲ್ಲ ಇಲಾಖೆಯವರು ಕೂಡ ಅಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಒಂದು ಮತಗಟ್ಟೆ ಕ್ಷೇತ್ರಕ್ಕೆ ಒಬ್ಬ PRO ಅಂತ ಹೇಳಿ, PRO ಮೀನ್ಸ್ ಪ್ರೊಸೀಡಿಂಗ್ ಆಫೀಸರ್ ಅಂತ ಹೇಳಿ, ಮತಗಟ್ಟೆಯ ಅಧ್ಯಕ್ಷಾಧಿಕಾರಿ ಇವರ ಮೇನ್. ಆ ನಂತರ ಕೆಳಗೆ APRO, ಆ ನಂತರ PO1 PO2 ಅಂತ ಹೇಳಿ ಬರ್ತಾರೆ. PRO ಅವರ ನೇತೃತ್ವದಲ್ಲಿ ಆ ಮತಗಟ್ಟೆಯ ಸಂಖ್ಯೆ ಪೋಲಿಂಗ್ ಸ್ಟೇಷನ್ ಅಂತ ಹೇಳಿದೆ. ಆ ಮತಗಟ್ಟೆಯ ಸಂಖ್ಯೆ ಆಧಾರದ ಮೇಲೆ
ಯಾವ ವಿಧಾನಸಭಾ ಕ್ಷೇತ್ರ, ಮತಗಟ್ಟೆಯ ಸಂಖ್ಯೆ ಇವೆಲ್ಲವನ್ನ ಅದು ಒಳಗೊಂಡಿರುತ್ತೆ. ಆ ಮತಗಟ್ಟೆಗೆ ಈ ಸಿಬ್ಬಂದಿಗಳನ್ನ ನೇಮಕ ಮಾಡಿರುತ್ತೆ. ಇಲ್ಲಿ PRO ಅವರು ಆ ಎಲ್ಲ ತಮ್ಮ ಜೊತೆಗೆ ಸಿಬ್ಬಂದಿಗಳನ್ನ ಕರೆದುಕೊಂಡು ಮತಗಟ್ಟೆಗೆ ಬಂದು ಮತದಾನವನ್ನ ನಡೆಸಿ ಆ ಮತಪೆಟ್ಟಿಗೆಗಳನ್ನು ತೆಗೆದುಕೊಂಡು ಅದಕ್ಕಿಂತ ಪೂರ್ವದಲ್ಲಿ ಚುನಾವಣಾ ಸಿಬ್ಬಂದಿಗಳಿಗೆ ಈ ಕಂಟ್ರೋಲ್ ಯೂನಿಟ್ ಮತ್ತೆ ಬ್ಯಾಲೆಟ್ ಯೂನಿಟ್ ಅಂತ ಹೇಳಿ ಎರಡು ಉಪಕರಣಗಳನ್ನ ಅಲ್ಲಿ ನೀಡಲಾಗಿದೆ. ಇಲ್ಲಿ APR ಏನ್ ಮಾಡ್ತಾರೆ, ಈ ಮತದಾರರ ಹೆಸರನ್ನ ಹೊಂದಿರತಕ್ಕಂತ ಒಂದು ರಿಜಿಸ್ಟರ್, ವೋಟಿಂಗ್ ರಿಜಿಸ್ಟರ್ ಅಂತ ಹೇಳಿ ಆ ರಿಜಿಸ್ಟರ್ ಅಲ್ಲಿ ಮತದಾರ ಬಂದ ತಕ್ಷಣ ಅವನ ಹೆಸರನ್ನ ನೋಡಿದ ತಕ್ಷಣ ಅಲ್ಲಿ ಗಂಡು ಮತ್ತು ಹೆಣ್ಣಂತೆ ಇರುತ್ತೆ. ಗಂಡಿದ್ರೆ ರೈಟ್ ಹಾಕ್ತಾರೆ, ಹೆಣ್ಣಿದ್ರೆ ಅಂಡರ್ಲೈನ್ ಈ ತರ ಮಾಡ್ತಾರೆ. ಇಲ್ಲಾಂದ್ರೆ ಗಂಡಿದ್ರೆ ಅಂಡರ್ಲೈನ್ ಹಾಕಿ ಹೆಣ್ಣಿದ್ರೆ ರೈಟ್ ಅಂತ ಹಾಕ್ತಾರೆ. ಅದರಲ್ಲಿ ಅಂಗವಿಕಲರು ಕುರುಡು ಎಲ್ಲರೂ ಕೂಡ ಮತದಾರರಾಗಿರ್ತಾರೆ. ಹೌದಾ? ಚುನಾವಣಾ ಸಿಬ್ಬಂದಿಗೆ ತರಬೇತಿಯನ್ನ ಕೊಡ್ತಾರೆ. ಅವರಿಗೆ ಯಾವ ರೀತಿಯಾಗಿ ಮತದಾರರಲ್ಲಿ ಕುರುಡು ಇದ್ರೆ ಅವ್ರ ಜೊತೆಗೆ ಸಹಾಯಕಾರಿಗಳನ್ನ ಕರೆದುಕೊಂಡು ಮೇಲೆ ಮತದಾನವನ್ನ ಮಾಡಬೇಕು. ಯಾಕಂದ್ರೆ ಮತದಾನ ರಹಸ್ಯವಾಗಿರ್ತಕ್ಕಂಥ ಮತ. ಆಗ ಇಲ್ಲಿ PO ಅಂತಕ್ಕಂಥವರು ಏನ್ ಮಾಡ್ತಾರೆ, ಈ ಬ್ಯಾಲೆಟ್ ಯೂನಿಟ್ ಅನ್ನ ಈ ಕಂಟ್ರೋಲ್ ಯೂನಿಟ್ ಅನ್ನ ಓದ್ತಾರೆ. ಬಟನ್ ಅನ್ನು ಒತ್ತಿದ್ರೆ ಮಾತ್ರ ಇದಕ್ಕೆ ಲಿಂಕ್ ಅನ್ನ ಕೊಡ್ತಾರೆ. ಹೌದಾ? ಮತದಾರ ಏನ್ ಮಾಡ್ತಾನೆ, ಫಸ್ಟ್ ಬಂದ ತಕ್ಷಣ APR ಅಂತ ಹೋಗ್ತಾರೆ. ಅವನು ಆ ಚೀಟಿಯನ್ನು ತೆಗೆದುಕೊಂಡು ನಿಜವಾದ ಮತದಾರ ಹೌದಲ್ಲ, ಈ ಮತದಾರ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ನೋಡಿ ಅವನು ನಿಜವಾದ ಮತದಾರ ಅಂದ ತಕ್ಷಣ ಅವನನ್ನ ನೆಕ್ಸ್ಟ್ ಅಲ್ಲಿ ಕಳಿಸ್ತಾನೆ, PO ಅಂತ ಕಳಿಸ್ತಾನೆ. PO ಬಂದ ತಕ್ಷಣ ಅವನು ಏನ್ ಮಾಡ್ತಾನೆ, ಅವನ ಡಿಸ್ಕೌಂಟ್ ಚೀಟಿಯನ್ನ ಕೊಡ್ತಾನೆ. ನೆಕ್ಸ್ಟ್ PO ಏನ್ ಮಾಡ್ತಾನೆ, ಅವನಿಗೆ ಮಸಿಯನ್ನ ಹಾಕ್ತಾನೆ, ಅಳಿಸಲಾರದ ಮಸಿ ಅಂತ ಹೇಳಿ ಆ ಮಸಿಯನ್ನ ಹಾಕಿ ಅವನೇನ್ ಮಾಡ್ತಾನೆ, ಇವ್ರ ಕಡೆ ಈ ಕಂಟ್ರೋಲ್ ಯೂನಿಟ್ ಇರುತ್ತೆ. ಹೌದಾ? ಅವನು ಇಲ್ಲಿ ಬಟನ್ ಅನ್ನು ಒತ್ತಾನೆ. ಅವನು ಒತ್ತಿದ್ರೆ ಮಾತ್ರ ಇಲ್ಲಿಗೆ ಆ ಸಿಗ್ನಲ್ ಹೋಗುತ್ತೆ, ಬ್ಯಾಲೆಟ್ ಯೂನಿಟ್ಗೆ ಹೋಗುತ್ತೆ. ಅವಾಗ ಅವನು ಮತದಾನ ಮಾಡಿ ಬರ್ತಾನೆ. ಅವಾಗ ಅವನು ಬಂದರೆ ಈ ರಹಸ್ಯವಾಗಿರ್ತಕ್ಕಂಥ ಮತ ಪೆಟ್ಟಿಗೆ ಏನಿರುತ್ತಲ್ಲ ಅಲ್ಲಿ ಬಂದು ತನಗೆ ಯಾವ ಪಕ್ಷ ಅಭ್ಯರ್ಥಿ ಇದೆಯೋ ಆ ಪಕ್ಷ ಚಿಹ್ನೆ ಎಲ್ಲರೂ ಕೂಡ ಬಟನ್ ನಲ್ಲಿ ಇರುತ್ತೆ. ಅದನ್ನ ಒತ್ತಿದ್ರೆ ಅಲ್ಲಿ ಗ್ರೀನ್ ಸಿಗ್ನಲ್ ಬರುತ್ತೆ. ಗ್ರೀನ್ ಸಿಗ್ನಲ್ ಬಂದ್ರೆ ಮಾತ್ರ ಮತದಾನ ಮಾಡಿದೆ. ಒಂದ್ ವೇಳೆ ರೆಡ್ ಸಿಗ್ನಲ್ ಬಂದ್ರೆ ಮತದಾನ ಆಗಿಲ್ಲ. ಇಲ್ಲಿ ಚುನಾವಣಾ ಸಿಬ್ಬಂದಿ ಕಂಟ್ರೋಲ್ ಯೂನಿಟ್ ಬಟನ್ ಅನ್ನು ಒತ್ತಬೇಕು. ಹೌದಾ? ಅಲ್ಲಿಂದ ಸೀದಾ ಇಲ್ಲಿ ಹೋಗುತ್ತೆ ಈ ಬ್ಯಾಲೆಟ್ ಯೂನಿಟ್, ಮತದಾನ ಮಾಡುವಂತ ಉಪಕರಣಕ್ಕೆ ಹೋಗುತ್ತೆ. ಅವಾಗ ಮತದಾರ ಆ ಏನು ಬಾಕ್ಸ್ ಕಂಪಾರ್ಟ್ಮೆಂಟ್ ಮಾಡಿರ್ತಾರಲ್ಲ ಅಲ್ಲಿ ಒಳಗಡೆ ಹೋಗಿ ಮತವನ್ನ ಇದು ರಹಸ್ಯ ಉಪಕರಣ. ಹೌದಾ? ಹಾಗಾಗಿ ಮೊದಲನೇ ಏನಿತ್ತು, ಈ ಬಾಕ್ಸ್ ಸಿಸ್ಟಮ್ ಇತ್ತು. ಹೌದಾ? ಬಾಕ್ಸ್ ಸಿಸ್ಟಮ್ ಅಲ್ಲಿ ಮಡಚಿ ಅದನ್ನ ಫೋಲ್ಡ್ ಮಾಡಿ ಸಾಫ್ಟ್ ಚಿಹ್ನೆಯನ್ನ ಒತ್ತಿ ಅದನ್ನ ಹಾಕಿ ಬರೋಕ್ಕೆ ಟ್ರೈ ಮಾಡ್ತಾರೆ. ಈಗ ಅದನ್ನ ವಿಳಂಬತೆಯನ್ನ ತಡೆಯೋದಕ್ಕಾಗಿ ಏನ್ ಮಾಡ್ತು, ಈ ವಿದ್ಯುನ್ಮಾನ ಮತಯಂತ್ರಗಳನ್ನ ಅಲ್ಲಿ ಜಾರಿಗೆ ತಂದು, ಹಾಗಾಗಿ ಈ ರೀತಿಯಾಗಿ ಕಲ್ಪಿಸಿರತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನೋಡಿ. ಇನ್ನೂ ಕೂಡ ಏನಾಯ್ತು ಅಂದ್ರೆ ಮತದಾನ ಮಾಡತಕ್ಕಂಥ ಈ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ನಲ್ಲಿ ಮೋಸ ಆಗ್ತಾ ಇದೆ ಅಂತಕ್ಕಂಥದ್ದು ವಿರೋಧ ಪಕ್ಷ. ಅಂದ್ರೆ ವಿರೋಧ ಪಕ್ಷದವರು ಏನ್ ಮಾಡಿದ್ರು, ಚುನಾವಣಾ ಆಯೋಗಕ್ಕೆ ಒಂದು ಮನವಿಯನ್ನು ಕೊಟ್ಟರು. ಯಾಕಂದ್ರೆ ಯಾರಿಗೆ ನಾವು ನಮ್ಮ ಪಕ್ಷಕ್ಕೆ ವೋಟ್ ಹಾಕಿದ್ರು ಕೂಡ ಅದು ಬೇರೆ ಪಕ್ಷಕ್ಕೆ ವೋಟ್ ಆಗ್ತಾ ಇದೆ, ಮತದಾನ ಆಗ್ತಾ ಇದೆ. ಇದರಿಂದ ಒಂದು ಪಕ್ಷ ಹೆಚ್ಚು ಬಹುಮತ ಪಡಿತಾ ಇದೆ, ಇದು ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಿದೆ ಅಂತಕ್ಕಂಥದ್ದನ್ನ ಮತ್ತೊಂದು ವಿರೋಧ ಪಕ್ಷಗಳು ಏನ್ ಮಾಡಿದ್ರು, ಈ ಚುನಾವಣಾ ಆಯೋಗಕ್ಕೆ ಒಂದು ಮನವಿಯನ್ನ ಕೊಟ್ಟರು. ಚುನಾವಣಾ ಆಯೋಗ ಏನ್ ಮಾಡಿದ್ರು, VVPAT ಅಂತ ಹೇಳಿ, ಅಂದ್ರೆ ಯಾರಿಗೆ ಮತ ಹಾಕಿರ್ತಾರೋ ಆ ಮತ ಅವರ ಭಾವಚಿತ್ರ ಚಿಹ್ನೆ ಸಹಿತ ಅದು ಬಾಕ್ಸ್ ಅಲ್ಲಿ ಫಸ್ಟ್ ಬಂದು 7 ನಿಮಿಷವರೆಗೆ ಇರುತ್ತೆ. ಹೌದಾ? 7 ನಿಮಿಷವರೆಗೆ ಅದು ಇರುತ್ತೆ. ಅದು ಈ ರೀತಿಯಾಗಿ ಬಾಕ್ಸ್ ಇರುತ್ತೆ. ಇಲ್ಲಿ ಚಿತ್ರ ಬರುತ್ತೆ, ಇಲ್ಲಿ ಬಂದು ಬಾಕ್ಸ್ ಅಲ್ಲಿ ಬೀಳುತ್ತೆ. ಈ 7 ನಿಮಿಷ ಅದು ಸ್ಲಿಪ್ ಬರುತ್ತೆ. ಈಗ ಬಸ್ ಇದೆ, ನೀವೆಲ್ಲ ಕರೆಕ್ಟ್ ಮಾಡ್ತಾರಲ್ಲ, ಆ ತರ ಸ್ಲಿಪ್ ಬರುತ್ತೆ. ಅವ್ನು ಯಾರು ವೋಟ್ ಹಾಕಿರ್ತಾನೋ ಅವನ ವೋಟ್ ಹಾಕಿರ್ತ ಚಿಹ್ನೆ ಪಕ್ಷ ಅಲ್ಲಿ ಬಂದು 7 ನಿಮಿಷ ಇರುತ್ತೆ. ಅವಾಗ
ಕಾಂಟ್ಯಾಕ್ಟ್ ಆಗಿ ಬರೋದು ಕೂಡ ಇದು ಕೂಡ ವಿವಿ ಪ್ಯಾಟ್ ಅಂತ ಹೇಳಿ ವಿವಿ ಪ್ಯಾಟ್ ಅಂತ ಹೇಳಿ ನಿಮ್ಗೆ ಇರೋದು ಅಂದ್ರೆ ತಿಳ್ಕೊಳ್ಳೋಕೆ ಹೇಳಿದ್ದು. ಹೀಗೆ ವಿದ್ಯುನ್ಮಾನ ಮತಯಂತ್ರದಿಂದ ಆಗ್ತಕ್ಕಂಥ ಪ್ರಯೋಗಗಳು ಏನು ಹೌದಾ? ಇದರಿಂದ ಮತಯಂತ್ರಗಳಿಂದ ಸಂಬಂಧಪಟ್ಟಂತ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಡಬಹುದು. ಆಮೇಲೆ ಪ್ರತಿ 5 ಸೆಕೆಂಡಿಗೊಮ್ಮೆ ಮತಯಂತ್ರವನ್ನು ಮಾಡಿ ಕೊಡಲಾಗುತ್ತೆ. ಆಮೇಲೆ ಫಲಿತಾಂಶವನ್ನ ತಕ್ಷಣವೇ ಬಟನ್ ಅನ್ನ ಒತ್ತಿ ಬಿಟ್ರೆ ಟೋಟಲ್ ಬಟನ್ ಬರುತ್ತೆ. ಯಾರಿಗೆ ಎಷ್ಟು ಮತ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಹೌದಾ? ಇದು ಇನ್ನೂ ಹಲವಾರು ಮತದಾರರ ಒಂದು ಯೋಜನೆ ವಿದ್ಯುನ್ಮಾನ ಮತಯಂತ್ರ ಇದ್ರಿಂದ ಹಲವಾರು ಒಳ್ಳೆಯ ಯೋಜನೆ ಒಳ್ಳೆಯ ಸುಧಾರಣೆ ಅಂತಕ್ಕಂಥದ್ದು ಕೂಡ ಇರೋದು. ಅಂದ್ರೆ ಒಳ್ಳೆಯ ತಕ್ಷಣವೇ ಫಲಿತಾಂಶವನ್ನ ಅಲ್ಲಿ ಪಡೆಯಬಹುದು. ಒಂದು ಬಟನ್ ಅನ್ನು ಒತ್ತಿಬಿಟ್ರೆ ಟೋಟಲ್ ಬರುತ್ತೆ. ಯಾರು ಎಷ್ಟು ಮತಗಳು ಅನ್ನೋದು ನಮಗೆ ತಕ್ಷಣವೇ ಸಿಗುತ್ತೆ. ಓಕೆ, ಇಲ್ಲಿವರೆಗೆ ನಾವು ಎಪಿಕ್ ಬಗ್ಗೆ ಇವಿಎಂ ಬಗ್ಗೆ ನಮಗೆಲ್ಲ ಹೇಳಿದ್ವಿ. ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ 2 ಕ್ವೆಶ್ಚನ್ಗಳನ್ನ ನಿಮಗೆ ಕೇಳ್ತೀನಿ. ಎಪಿಕ್ ಅಂದ್ರೆ ಏನು? ಮತದಾರ ಗುರುತಿನ ಚೀಟಿ. ಇವಿಎಂ ಅಂದ್ರೆ ಏನು? ವಿದ್ಯುನ್ಮಾನ ಮತಯಂತ್ರ. ಮತದಾರ ಗುರುತಿನ ಚೀಟಿಯನ್ನ ಮೊದಲ ಬಾರಿಗೆ ಯಾರು ಜಾರಿಗೆ ತರ್ತಾರೆ? ಟಿ.ಎನ್. ಶೇಷನ್. ನೆಕ್ಸ್ಟ್ ನವೀನ್. ವಿದ್ಯುನ್ಮಾನ ಮತಯಂತ್ರ ಎಷ್ಟರಲ್ಲಿ ಅದನ್ನು 1998ರಲ್ಲಿ. ನೆಕ್ಸ್ಟ್ ಇವಿಎಂ ಅಂದ್ರೆ ಏನು? ವಿದ್ಯುನ್ಮಾನ ಮತಯಂತ್ರ. ಎಪಿಕ್ ಅಂದ್ರೆ ಏನು? ಮತದಾರರ ಗುರುತಿನ ಚೀಟಿ. ಇವಿಎಂ ಅಂದ್ರೆ ಏನು? ಎಲೆಕ್ಟ್ರಾನಿಕ್. ಅದನ್ನು ವಿಸ್ತರಿಸಿ ಅಂತ ಹೇಳಿ ಒಂದು ಮಾರ್ಕ್ಸ್ ಕೇಳ್ತಾರೆ. ವಿದ್ಯುನ್ಮಾನ ಮತಯಂತ್ರ. ಇಲ್ಲಿ ಮತದಾರರ ಗುರುತಿನ ಚೀಟಿಯನ್ನ ಯಾವ ಮೊದಲ ಬಾರಿಗೆ ತಂದು 93ರಲ್ಲಿ. ಮತದಾರರ ವಿದ್ಯುನ್ಮಾನ ಮತಯಂತ್ರದಿಂದ ಆಗ್ತಕ್ಕಂಥ ಉಪಯೋಗಗಳ ಬಗ್ಗೆ ನಾವು ಹೇಳಿದ್ವಿ. ಈ ಒಂದು ವ್ಯವಸ್ಥೆಯಲ್ಲಿ ಪ್ರತಿ 5 ಸೆಕೆಂಡಿಗೆ ಒಂದರಂತೆ ಮತ ಹಾಕಬಹುದು. ಇದರಿಂದ ಮತದಾನ ಏನಾಗುತ್ತೆ, ಶೀಘ್ರವಾಗಿ ನಡೆದು ಸಾಕಷ್ಟು ಅಂದ್ರೆ ಟೈಮ್ ಕೂಡ ಇಲ್ಲಿ ಉಳಿತಾಯ ಆಗುತ್ತೆ. ಆಮೇಲೆ ಯಾಕಂದ್ರೆ ಮಡಚೋದು, ಅದನ್ನ ಸೀಲ್ ಹಾಕಿ ಮಡಚೋದು ಮತ್ತು ಸೀಲ್ ಹಾಕೋದ್ರಿಂದ ಟೈಮ್ ಹಿಡಿಯುತ್ತೆ. ಅದು ಇಲ್ಲಿ ಏನಿಲ್ಲ, ವಿದ್ಯುನ್ಮಾನ ಮತಯಂತ್ರದಲ್ಲಿ ಏನಾಗುತ್ತೆ, ಒಂದು ಬಟನ್ ಅನ್ನು ಒತ್ತಿಬಿಟ್ರೆ ಅದೇ ಮುಗಿದೋಗುತ್ತೆ ಹೌದಾ? ಆಮೇಲೆ ವಿದ್ಯುನ್ಮಾನ ಮತಯಂತ್ರ ಬಳಸೋದ್ರಿಂದ ಅಪಾರವಾಗಿರ್ತಕ್ಕಂಥ ಪ್ರಮಾಣದ ಹಣವನ್ನು ಕೂಡ ಉಳಿಸಬಹುದು. ಈ ಯಂತ್ರವನ್ನ ಬಳಸುವುದರ ಮೂಲಕ ಮತದಾನಕ್ಕೆ ಉಪಯೋಗಿಸುವಂತ ಮತಪತ್ರ ಮತ್ತು ಸಾಮಗ್ರಿಗಳು ಮತ್ತು ನಮೂನೆಗಳು ಇವೆಲ್ಲವೂ ಕೂಡ ಉಳಿತಾಯವಾಗಿ ಕಾಗದದ ವೆಚ್ಚವೂ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಪರಿಸರ ನಾಶವೂ ಕೂಡ ಕಡಿಮೆ ಆಗುತ್ತೆ. ಈ ಒಂದು ವಿಧಾನದಲ್ಲಿ ಈ ಗುರುಗೆಟ್ಟ ಮತಗಳು, ತಿರಸ್ಕೃತ ಮತಗಳ ಸಮಸ್ಯೆ ಕೂಡ ಇರುತ್ತೆ. ಯಾಕಂದ್ರೆ ಅನಕ್ಷರಸ್ಥರಿಗೆ ಇದು ಹೆಚ್ಚು ಕೂಡ ಅನುಕೂಲ. ಕೆಲವು ಮತಪಟ್ಟಿಗೆ ಇದ್ದಾಗ ಏನಾಗುತ್ತದೆ, ಅವ್ರಿಗೆ ಯಾರಿಗೆ ಗೊತ್ತಾಗ್ತಿರಲಿಲ್ಲ, 2 ಓದ್ಬಿಡೋದು ಹೌದಾ? 2 ಓದ್ಬಿಟ್ರೆ ಏನಾಗುತ್ತೆ, ಅದು ತಿರಸ್ಕೃತ ಮತ, ವೋಟಿಂಗ್ ಆಗಲ್ಲ. ಇಲ್ಲಿ ಏನಾಗುತ್ತೆ, ವಿದ್ಯುನ್ಮಾನ ಮತಯಂತ್ರ ಇರೋದ್ರಿಂದ ಒಂದೇ ಬಟನ್ 2 ಬಟನ್ ಅಂದ್ರೆ ಬರಲ್ಲ ಹೌದಾ? ಅಲ್ಲಿ ಸಿಬ್ಬಂದಿ ವರ್ಗದವರು ಕಂಟ್ರೋಲ್ ಯೂನಿಟ್ ಬಟನ್ ಅನ್ನು ಒತ್ತಿದಾಗ ಮಾತ್ರ ಅಲ್ಲಿ ಮತದಾನ ಮಾಡಕ್ಕೆ ಒಂದಕ್ಕೆ ಒಂದೇ ಹೌದಾ? ಅವ್ನು 2-3 ಓದಿದ್ರೆ
ಆಗೋದಿಲ್ಲ.